ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಈ ಮೂರು ಸಂಗತಿ ನೀವು ತ್ಯಜಿಸುವುದಾದರೆ ಜನರು ನಿಮ್ಮನ್ನು ಇಷ್ಟಪಡ್ತಾರೆ. ಇನ್ನು ನೀವು ತ್ಯಜಿಸದಿದ್ದರೆ ನಿಮ್ಮನ್ನು ಯಾರೂ ಕೂಡ ಇಷ್ಟಪಡಲ್ಲ. ಜನರು ನಿಮ್ಮನ್ನು ಇಷ್ಟಪಡದೇ ಇರಲು ಈ ಮೂರು ಸಂಗತಿಗಳು ಕಾರಣವಾಗಿದೆ. ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ನಬಿಯನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇಯ್ಯಾಕುಂ ವಲ್ವನ್ನ, ನೀವು ಊಹೆಗಳನ್ನು ತ್ಯಜಿಸಿ. ನಿಮ್ಮದೇ ಆದಂತಹ ಊಹೆಗಳಿದೆ ಅಲ್ವ, ಅದನ್ನು ನೀವು ತ್ಯಜಿಸಿ. ಫಇನ್ನಲ್ವನ್ನ ಅಕ್ದಬುಲ್ ಹದೀಸ್, ಖಂಡಿತವಾಗಿಯೂ ಊಹೆಗಳು ಎಂಬುದು ಅದು ಸುಳ್ಳು ಮಾತಿನಂತೆ, ಅಂದರೆ ಅದು ಸುಳ್ಳಾಗಲಿದೆ. ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ಮಾಡಿದ ಎಂದು ಕೇಳಿದ ತಕ್ಷಣ ನಿಮ್ಮ ಊಹೆಗಳನ್ನು ಇಟ್ಟು ಅದು ಈ ರೀತಿಯಾಗಿದೆ, ಅದು ಆ ರೀತಿಯ ಪಾಪವಾಗಿದೆ, ಆತನು ಯಾವತ್ತೂ ಮಾಡ್ತಾನೆ, ಈ ರೀತಿಯಾದಂತಹ ಊಹೆಗಳು ನಿಮ್ಮಲ್ಲಿ ಬಂದರೆ ಖಂಡಿತವಾಗಿಯೂ ಅದು ಅದು ನಿಮ್ಮಲ್ಲಿ ಇರಬಾರದಂತಹ ಸ್ವಭಾವವಾಗಿದೆ. ಅದನ್ನು ನೀವು ತ್ಯಜಿಸಬೇಕು. ಅದೇ ರೀತಿ ವಲ ತಜಸ್ಸಸು, ನೀವು ಇನ್ನೊಬ್ಬರ ರಹಸ್ಯವನ್ನು ಕಂಡುಹಿಡಿಯಲು ಹೋಗಬೇಡಿ, ರಹಸ್ಯ ಅನ್ವೇಷಣೆ ನೀವು ಮಾಡಬೇಡಿ. ವಲ ತಹಸ್ಸಸು, ನೀವು ಅಸೂಯವಂತರಾಗಬೇಡಿ. ವಲ ತಬಾಗಲು, ನೀವು ದ್ವೇಷಿಸುವಂತಹ ಜನರಾಗಬೇಡಿ. ಈ ಎಲ್ಲ ಸ್ವಭಾವಗಳನ್ನು ನೀವು ತ್ಯಜಿಸುವುದಾದರೆ ನಿಮ್ಮನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೀವು ತ್ಯಜಿಸದಿದ್ದರೆ ಯಾರೂ ಕೂಡ ನಿಮ್ಮನ್ನು ಇಷ್ಟಪಡಲ್ಲ. ಆದ್ದರಿಂದ ಇವುಗಳನ್ನೆಲ್ಲ ನೀವು ತ್ಯಜಿಸಿ. ವಕೂನು ಇಖ್ವಾನ, ನೀವು ಪರಸ್ಪರ ಸಹೋದರರಂತೆ ಬದುಕಿ ಎಂದು. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮೂರು ಸ್ವಭಾವಗಳನ್ನು ನಮ್ಮೊಂದಿಗೆ ತ್ಯಜಿಸಲು ಹೇಳ್ತಾರೆ. ಅದು ಅತಿ ಮುಖ್ಯವಾಗಿ ಇಂದಿನ ಕಾಲದಲ್ಲಿ ಅತಿ ಮುಖ್ಯವಾಗಿ ನಾವು ತ್ಯಜಿಸಬೇಕಾದಂತಹ ಸಂಗತಿಯಾಗಿದೆ. ಒಂದನೆಯದು ಊಹೆಗಳು. ಯಾವುದೋ ಒಂದು ವಿಷಯ ನಮಗೆ ಸಿಕ್ಕ ತಕ್ಷಣ ನಮ್ಮದೇ ಆದಂತಹ ಊಹೆಗಳನ್ನು ಇಟ್ಟು ನಾವು ಜನರೊಂದಿಗೆ ಇಲ್ಲಸಲ್ಲದಂತಹ ಆರೋಪಗಳನ್ನು ಮಾಡುವುದು ಅಥವಾ ಆ ವ್ಯಕ್ತಿಯ ಕುರಿತು ಇಲ್ಲಸಲ್ಲದಂತಹ ವಿಷಯಗಳನ್ನು ಹೇಳಿ ನಡೆಯುವುದು ಖಂಡಿತವಾಗಿಯೂ ಅದು ಮಹಾಪಾಪವಾಗಿದೆ. ನಾವು ಆ ರೀತಿ ಮಾಡಬಾರದು. ನಮ್ಮ ಊಹೆಗೆ ನಾವು ಯಾವತ್ತೂ ಕೂಡ ಪ್ರಸಕ್ತಿಯನ್ನು ನೀಡಬಾರದು. ಯಾವುದೇ ವಿಷಯದಲ್ಲಿ ನಮ್ಮ ಊಹೆಗಳಿಗೆ ಅನುಸಾರವಾಗಿ ನಾವು ಮಾತುಗಳನ್ನು ಆಡಬಾರದು. ಖಂಡಿತವಾಗಿಯೂ ಅದು ಸುಳ್ಳು ಮಾತಾಗಿದೆ. ಅದೇ ರೀತಿ ನೀವು ರಹಸ್ಯ ಅನ್ವೇಷಣೆ, ಒಬ್ಬರು ಯಾರೂ ಕೂಡ ತಿಳಿಯಬಾರದು ಎಂದು ಬಯಸುವಂತಹ ಸಂಗತಿಗಳಿಗಾಗಿದೆ ರಹಸ್ಯ ಎಂದು ಹೇಳುವುದು. ಆದ್ದರಿಂದ ಅಂತಹ ಸಂಗತಿಗಳನ್ನು ಹುಡುಕಿಕೊಂಡು ಅದನ್ನು ಪರಸ್ಯಪಡಿಸುವಂತಹ ಸ್ವಭಾವ ಖಂಡಿತವಾಗಿಯೂ ಅದು ಮಹಾಪಾಪವಾಗಿದೆ. ಆ ರೀತಿಯಾದಂತಹ ಸ್ವಭಾವ ನಮಗೆ ಬಾರದು. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ ಮತ್ತೊಂದು ಹದೀಸ್ ಮೂಲಕ ಹೇಳ್ತಾರೆ, ನೀವು ಯಾರದ್ದಾದರೂ ರಹಸ್ಯ ಅನ್ವೇಷಣೆಯಲ್ಲಿ ರಹಸ್ಯ ಅನ್ವೇಷಣೆಯನ್ನು ಮಾಡಲು CID ಕೆಲಸವನ್ನು ನೀವು ಮಾಡುವುದಾದರೆ ಖಂಡಿತವಾಗಿ ನಿಮ್ಮ ರಹಸ್ಯ ಅನ್ವೇಷಣೆಗೆ CID ಆಗಿ ಅಲ್ಲಾಹನು ಒಬ್ಬರನ್ನು ನಿಶ್ಚಯಿಸ್ತಾನೆ. ಆದ್ದರಿಂದ ನೀವು ರಹಸ್ಯವಾಗಿಟ್ಟಂತಹ ಸಂಗತಿ ಪರಸ್ಯವಾಗಲಿದೆ. ಆ ವ್ಯಕ್ತಿಯ ಮಾನವನ್ನು ನೀವು ಹರಾಜು ಮಾಡಿದ ಕಾರಣ ನಿಮ್ಮ ಮಾನವನ್ನು ಹರಾಜು ಮಾಡಲಿಕ್ಕೋಸ್ಕರ ಅಲ್ಲಾಹನು ಒಬ್ಬನನ್ನು ನಿಶ್ಚಯಿಸುವುದು ಖಚಿತ. ಆದ್ದರಿಂದ ಯಾವತ್ತೂ ಕೂಡ ಆ ರೀತಿಯಾದಂತಹ ರಹಸ್ಯ ಅನ್ವೇಷಣೆಯ ಕುರಿತು ಆ ಒಂದು ಸಂಗತಿಗೆ ನಾವು ಇಳಿಯುವುದು ಬೇಡ. ಅದೊಂದು ಮಹಾಪಾಪವಾಗಿದೆ. ಅದೇ ರೀತಿ ಅಸೂಯೆ ಬೇಡ. ಜನರೊಂದಿಗೆ ಅಸೂಯೆ, ಆತನಿಗೆ ಸಂಪತ್ತಿದೆ, ಅಧಿಕಾರ ಇದೆ, ಆ ವಿಷಯದಲ್ಲಿ ನಾವು ಅಸೂಯೆ ಪಡುವಂತಹ ಸ್ವಭಾವ ನಮಗೆ ಇರಬಾರದು. ಅದೇ ರೀತಿ ದ್ವೇಷಿಸುವಂತಹ ಜನರನ್ನು ದ್ವೇಷಿಸುವುದು, ಶ್ರೀಮಂತನಾದರೆ ಆತನಿಗೆ ಪ್ರೋತ್ಸಾಹವನ್ನು ನೀಡಿ ಆತನನ್ನು ಸ್ನೇಹಿತನನ್ನಾಗಿ ಮಾಡಿ ಬಡವನನ್ನು ಕಂಡರೆ ದ್ವೇಷಿಸುವುದು, ಈ ರೀತಿಯಾದಂತಹ ಸ್ವಭಾವ ನಮಗೆ ಬಾರದು. ಎಲ್ಲರೊಂದಿಗೆ ಪ್ರೀತಿಯಿಂದ ಇರಬೇಕು. ಅದಾಗಿದೆ ಈ ಒಂದು ಹದೀಸಿನ ಕೊನೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದು, ವಕೂನು ಇಖ್ವಾನ, ನೀವು ಪರಸ್ಪರ ಸಹೋದರರಂತೆ ಬದುಕಿ, ಒಂದೇ ತಾಯಿಯ ಮಕ್ಕಳಂತೆ ನೀವು ಪರಸ್ಪರ ಬದುಕುವುದಾದರೆ ನಿಮಗೆ ಪ್ರೀತಿಯಿಂದ ಸಹಬಾಳ್ವೆಯಿಂದ ಬದುಕಲು ಸಾಧ್ಯ. ಈ ಒಂದು ಸಂದೇಶ
ಇದು ಕೇವಲ ಮುಸ್ಲಿಂ ಸಮುದಾಯಕ್ಕಿರುವಂತಹ ಸಂದೇಶವಲ್ಲ, ಇಡೀ ಜಗತ್ತಿಗೆ ಇರುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ನಿಮ್ಮ ಸಹೋದರರಿಗೆ ಈ ಒಂದು ಸಂದೇಶವನ್ನು ತಲುಪಿಸಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ನಾವೆಲ್ಲರೂ ಕೂಡ ಸಹೋದರತೆಯಿಂದ ಸಹಬಾಳ್ವೆಯಿಂದ ಬದುಕೋಣ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಈ ರೀತಿಯಾದಂತಹ ಕೆಟ್ಟ ಸ್ವಭಾವಗಳನ್ನು ನಮ್ಮ ಜೀವನದಿಂದ ತ್ಯಜಿಸೋಣ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.